ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಬ್ರೈಡಲ್ ವರ್ಕ್ನ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗೂ ಬಂದಿದೆ, ಫಿನಿಶಿಂಗ್ ಅಷ್ಟೇ ಸೂಪರ್ಬಾಗಿ ಬಂದಿದೆ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡಿದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಟ್ಯಾಸಲ್ಸ್ ನೋಡಿ, ಇಲ್ಲಿ ಏನು ಬಂದಿದೆಯೋ ಅದನ್ನೇ ನಾನು ಇಲ್ಲಿ ಟ್ಯಾಸಲ್ಸಾಗಿ ಕನ್ವರ್ಟ್ ಮಾಡಿದ್ದೀನಿ. ಇದು ಸ್ಲೀವ್ಸ್ಗೆ ಈ ಪ್ಯಾಟ್ರನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಚಿಕ್ಕ ಈ ಸ್ಕ್ವೇರ್ ಶೇಪಲ್ಲಿರ್ತಕ್ಕಂಥ ಕುಂದನ್ನಿಟ್ಟು ಅದ್ರ ಸುತ್ತ ಬೀಡ್ಸ್ ಹಾಕಿ ಮತ್ತು 3mm ಬೀಡ್ಸ್ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗೂ ಬಂದಿದೆ ನೋಡಿ. ಆ್ಯಕ್ಚುಲಿ ಇದನ್ನು ಜಿಗ್ಜಾಗ್ ವೈರ್ ಬಳಸಿರೋದ್ರಿಂದ ಅಷ್ಟೊಂದು ಕಾಣೋದಿಲ್ಲ ನೋಡಿ ಥ್ರೆಡ್ಡು. ಫಸ್ಟು ಜರಿ ಥ್ರೆಡ್ ಹಾಕಿದ್ದೀನಿ, 3 ಲೈನ್ ಹಾಕಿದ್ದೀನಿ. ಮತ್ತು ಇದು ಸೆಲ್ಫ್ ಇರೋದ್ರಿಂದ ಕಾಂಟ್ರಾಸ್ಟ್ ಹಾಕಕ್ಕೆ ಬರಲಿಲ್ಲ, ಹಾಗಾಗಿ ನಾನು ಗೋಲ್ಡ್ ಎಲ್ಲಕ್ಕೂ ಪ್ರಿಪೇರ್ ಮಾಡಿದ್ದೀನಿ. ಮತ್ತು ಒಂದು ಲೈನ್ ಇದು ಹಾಕಿದ್ದೀನಿ, ಶುಗರ್ ಬೀಡ್ಸ್ ಹಾಕಿದ್ದೀನಿ, ಒಂದು ಸ್ಟೋನ್ ಚೈನ್ ಹಾಕಿದ್ದೀನಿ, ಮತ್ತು ಶುಗರ್ ಬೀಡ್ಸು ಮತ್ತು 3mm ಬೀಡ್ಸ್ ಹಾಕಿದ್ದೀನಿ. ಇದರಲ್ಲಿ ಈ ಥರ ಹಾಕಿದ್ದೀನಿ ನೋಡಿರಿ. ಅವರು ಸ್ಲೀವ್ಸಿಗೆ ಈ ಪ್ಯಾಟರ್ನ್ ಬೇಕಂದಿದ್ರು. ಸ್ಲೀವ್ಸಿಗೆ ಈ ಪ್ಯಾಟ್ರನ್ ಬೇಕಂದಿರೋದ್ರಿಂದ ನಾನೇನು ಮಾಡಿದೆ, ಇದು ನಾನೇ ಸ್ವಂತಕ್ಕೆ ಹಾಕಿರೋದು. ಇದನ್ನು ಈ ಥರ ಸ್ಕ್ವೇರ್ ಶೇಪಲ್ಲಿ ಈ ಥರ ಕೊಟ್ಟು ಮತ್ತು ಮಧ್ಯದಲ್ಲಿ ಈ ಥರ 3 ಬೀಡ್ಸ್ನ ಹಾಕಿದ್ದೀನಿ. ಬೇರೆ ಮೊಬೈಲ್ ಡಿಸೈನ್ ನೋಡಿದಾಗ ಇದನ್ನೇ ಪಕ್ಕದಲ್ಲಿ ರಿಪೀಟ್ ಮಾಡಿದರು, ಬಟ್ ಅದು ಒಂಥರ ಅದೇ ಅನಿಸುತ್ತೆ. ಬಟ್ ಡಿಫ್ರೆಂಟಾಗಿರಲಿ ಅಂತ ನಾನು ಈ ಪ್ಯಾಟ್ರನ್ ಹಾಕಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಲೀವ್ಸಿಂದು ಅಪ್ಲೋಡ್ ಮಾಡ್ತೀನಿ, ಅದನ್ನು ಇದ್ರ ಜೊತೆಗೆ ಮಾಡ್ತಿದ್ದೀನಿ. ಇದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಅದರಲ್ಲಿರೋದೇ ಇದು ಅಂತ ಅದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರಂಟ್ ಈ ಥರ ಹಾಕಿದ್ದೀನಿ, ಸೇಮ್ ರೌಂಡ್ ಶೇಪೇ ಬರುತ್ತೆ. ಡ್ರಾಪ್ ಶೇಪ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಫ್ರಂಟ್ ಅಲ್ವಾ ನಡೆಯುತ್ತೆ, ಕಾಣೋದಿಲ್ಲ ಅಂತ ನಾನು ರೌಂಡ್ ಶೇಪೇ ಕೊಟ್ಟಿನಿ. ಬ್ಯಾಕ್ ಮಾತ್ರ ಈ ಥರ ಲೀಫ್ ಶೇಪಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಮತ್ತು ಅಲ್ಲಲ್ಲೇ ಚಿಕ್ಕ ಬುಟ್ಟಸ್ ಕೊಟ್ಟಿದ್ದೀನಿ, ಈ ಥರ ಬೀಡ್ಸ್ 3mm ಪ್ಲಸ್ ಶುಗರ್ ಬೀಡ್ಸ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫಿನಿಶಿಂಗ್ ಮಾತ್ರ ನೀಟಾಗಿ ಬಂದಿದೆ ನೋಡಿ, ಎಲ್ಲೂ ಶಿಂಕ್ ಆಗಿಲ್ಲ, ಕ್ಲಾತ್ ಆಗಲಿ ಮತ್ತೊಂದಾಗಲಿ, ಅಷ್ಟು ನೀಟಾಗಿ ಬಂದಿದೆ. ತುಂಬ ನೀಟಾಗಿ ಬಂದಿದೆ. ಮತ್ತು ಫುಲ್ಲು ಬ್ರೈಡಲ್ ಆಗಿದೆ ನೋಡಿರಿ. ವರ್ಕ್ ಮಾತ್ರ ಫಿನಿಶಿಂಗ್ ಮಾತ್ರ ನೀಟಾಗಿ ಬಂದಿದೆ ನೋಡಿ. ಮದುವೆ ಹುಡುಗಿ ಬ್ಲೌಸ್ ಅಂದರೆ ಈ ಥರ ಹಾಕಿ ಒಂದು ಬ್ಲೌಸ್ ಹಾಕಿ ಅಷ್ಟೇ ತುಂಬ ಲುಕ್ಕಾಗಿರುತ್ತೆ ನೋಡಿ. ಸೆಲ್ಫ್ ಬ್ಲೌಸ್ ಏನಾದರೂ ಬಂದಿದ್ದರೆ ಈ ಥರ ಒಂದು ವರ್ಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬಟ್ ಔಟ್ಲುಕ್ ಅಂತೂ ಸೂಪರಾಗಿರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.